ನಿಮ್ಮಲ್ಲಿ ಎಷ್ಟು ಜನ ಈ ಒಂದು ರ್ಯಾಮ್ ಓವರ್ ಕ್ಲಾಕಿಂಗ್ ಬಗ್ಗೆ ಕೇಳಿದ್ದೀರಾ? ಸೊ ತುಂಬಾ ಜನರು ಇದನ್ನ ಇವಾಗಲೇ ಕೇಳ್ತಾ ಇರ್ತೀರಾ. ಸೊ ರ್ಯಾಮ್ ಓವರ್ ಕ್ಲಾಕಿಂಗ್ ಅಂದ್ರೆ ಏನು? ಸೊ ಇದೆಷ್ಟು ಸೇಫ್ ಹಾಗೆ ಇದು ಯಾವ ರೀತಿ ನಮಗೆ ಯೂಸ್ ಆಗುತ್ತೆ? ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಈಗ ರ್ಯಾಮ್ ಓವರ್ ಕ್ಲಾಕಿಂಗ್ ಅಂದ್ರೆ ಏನು ತಿಳ್ಕೊಳ್ಬೇಕು ಅಂತಂದ್ರೆ ನಿಮಗೆ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನೀವು ಕೇಳಿರ್ತೀರಿ ಯಾವುದೋ ಒಂದು ಕಾರ್ ಬಂದ್ಬಿಟ್ಟು 250 ರಿಂದ 300 ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಸೊ ಅದನ್ನ ಮಾಡಿಫಿಕೇಶನ್ ಮಾಡಿ 600 ಅಥವಾ 700 ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡೋ ರೀತಿ ಮಾಡ್ತಾರೆ ಅಂತ. ಅದೇ ರೀತಿ ಈಗ ಒಂದು ರ್ಯಾಮ್ ನ ಮಾಡಿಫಿಕೇಶನ್ ಮಾಡಿ ಅದರ ಒಂದು ಪವರ್ ಇನ್ಕ್ರೀಸ್ ಮಾಡೋದು ಏನಿರುತ್ತೆ ಸೊ ಅದನ್ನ ನಾವು ಟೆಕ್ನಿಕಲ್ ಆಗ್ಬಿಟ್ಟು ರ್ಯಾಮ್ ಓವರ್ ಕ್ಲಾಕಿಂಗ್ ಅಂತ ಕರಿತೀವಿ. ಯಾವ ರೀತಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ರ್ಯಾಮ್ ಇದೆ. ಸೊ ಅದು ಬಂದ್ಬಿಟ್ಟು 3200 ಮೆಗಾಹರ್ಟ್ಸ್ ಅಷ್ಟು ಪವರ್ ನ ಅಥವಾ ಸ್ಪೀಡ್ ನ ಹೊಂದಿದೆ ಅಂತ ತಿಳ್ಕೊಳ್ಳಿ. ಅದನ್ನ ನೀವು ಮಾಡಿಫಿಕೇಶನ್ ಮಾಡ್ಬಿಟ್ಟು 3600 ಅಥವಾ 3700 ಅಥವಾ ಅದಕ್ಕಿಂತ ಹೆಚ್ಚು ಒಂದು ಮೆಗಾಹರ್ಟ್ಸ್ ಪವರ್ ನ ಹೊಂದಿರೋ ರೀತಿ ಅಥವಾ ಅದು ಪ್ರೊಡ್ಯೂಸ್ ಮಾಡೋ ರೀತಿ ಮಾಡೋದನ್ನ ನಾವು ಓವರ್ ಕ್ಲಾಕಿಂಗ್ ಅಂತ ಕರಿತೀವಿ. ಈ ಒಂದು ರ್ಯಾಮ್ ಓವರ್ ಕ್ಲಾಕಿಂಗ್ ಅನ್ನೋದನ್ನ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ನಾನು ನಿಮಗೆ ಮೆಥಡ್ ನ ತಿಳಿಸ್ಕೊಡ್ತೀನಿ. BIOS/UEFI ಅನ್ನೋ ಒಂದು ಮೆಥಡ್ ನ ಯೂಸ್ ಮಾಡ್ತಾರೆ. ಜೊತೆಗೆ ನಮಗೆ ಕೆಲವೊಂದು ಸಾಫ್ಟ್ವೇರ್ ಟೂಲ್ಸ್ ಗಳು ಕೂಡ ಇದಕ್ಕೆ ಅವೈಲೇಬಲ್ ಇದೆ. ಎಕ್ಸಾಂಪಲ್ ಗೆ ಇಂಟೆಲ್ XMP ಅನ್ನೋ ಟೂಲ್ ಇದೆ. ಜೊತೆಗೆ AMD DOCP ಅನ್ನೋ ಟೂಲ್ ಕೂಡ ನಮಗೆ ಅವೈಲೇಬಲ್ ಇದೆ. ಈ ಒಂದು ಟೂಲ್ಸ್ ಗಳನ್ನ ಯೂಸ್ ಮಾಡಿಬಿಟ್ಟು ಈ ಒಂದು ಓವರ್ ಕ್ಲಾಕಿಂಗ್ ನ ಮಾಡ್ತಾರೆ. ಸೊ ಇವಾಗ ಓವರ್ ಕ್ಲಾಕಿಂಗ್ ಮಾಡುವಂತದ್ದು ಎಷ್ಟು ಸೇಫ್? ಸೊ ಅದು ಮಾಡೋದ್ರಿಂದ ಏನಾದ್ರೆ ರಿಸ್ಕ್ ಇದೆಯಾ? ಓವರ್ ಕ್ಲಾಕಿಂಗ್ ಮಾಡುವಂತದ್ದು ತುಂಬಾ ರಿಸ್ಕಿ ಕೆಲಸ. ಯಾಕೆ ಅಂತ ಹೇಳಿದ್ರೆ ಸೊ ಇದ್ರಲ್ಲಿ ನೀವು ಮಾಡುವಂತ ಒಂದು ಸಣ್ಣ ತಪ್ಪು ಅಥವಾ ಸಣ್ಣ ಮಿಸ್ಟೇಕ್ ಏನಿರುತ್ತೆ ಸೊ ಇದರಿಂದ ನಿಮ್ಮೊಂದು ರ್ಯಾಮ್ ಕಂಪ್ಲೀಟ್ ಆಗಿ ಹಾಳಾಗುವಂತ ಚಾನ್ಸ್ ಇರುತ್ತೆ ಅಥವಾ ಅದು ಸುಟ್ಟು ಕೂಡ ಹೋಗಬಹುದು. DDR4 ರ್ಯಾಮ್ ನ ನೀವು ಏನಾದ್ರೆ ಈ ಒಂದು ಓವರ್ ಕ್ಲಾಕಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ನೀವು ಅಲ್ಲಿ ಕರೆಂಟ್ ನ ಯೂಸ್ ಮಾಡುವಾಗ ನೀವು ಮ್ಯಾಕ್ಸ್ ಟು ಮ್ಯಾಕ್ಸ್ ಎಷ್ಟು ವೋಲ್ಟ್ ನ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ 1.5 ವೋಲ್ಟ್ ನ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಜಾಸ್ತಿ ಯೂಸ್ ಮಾಡಿದ್ರು ನಿಮ್ಮ ಒಂದು ರ್ಯಾಮ್ ಏನಿದೆ ಸೊ ಅದು ಸುಟ್ಟೋಗುವಂತ ಚಾನ್ಸಸ್ ಗಳು ಇರುತ್ತೆ. ಜೊತೆಗೆ ಓವರ್ ಕ್ಲಾಕಿಂಗ್ ಇಂದ ನಿಮ್ಮ ಒಂದು ರ್ಯಾಮ್ ನ ಈ ಒಂದು ಲೈಫ್ ಏನಿರುತ್ತೆ ಸೊ ಅದು ಕೂಡ ಕಡಿಮೆ ಆಗಬಹುದು ಅಥವಾ ನಿಮ್ಮ ಒಂದು ರ್ಯಾಮ್ ಏನಿದೆ ಸೊ ಅದು ಫ್ಯೂಚರ್ ಅಲ್ಲಿ ಒಂದಷ್ಟು ಟೈಮ್ ಆದ್ಮೇಲೆ ವರ್ಕ್ ಆಗದೆ ಇರೋ ರೀತಿ ಕೂಡ ಆಗಬಹುದು. ಸೊ ಈ ರೀತಿಯ ರಿಸ್ಕ್ ಗಳಿರುತ್ತೆ ನೀವು ಮಾಡುವಂತ ತಪ್ಪುಗಳಿಂದ. ಆದ್ರಿಂದ ಓವರ್ ಕ್ಲಾಕಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ನಿಮ್ಗೆ ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇದ್ರೆ ಮಾತ್ರ ಓವರ್ ಕ್ಲಾಕಿಂಗ್ ಮಾಡಕ್ಕೆ ಟ್ರೈ ಮಾಡಿ. ಅಥವಾ ಯಾರಾದ್ರೂ ಪ್ರೊಫೆಷನಲ್ ಇದ್ರೆ ಅಂತವ್ರ ಕೈಯಲ್ಲಿ ನೀವು ಈ ಒಂದು ಓವರ್ ಕ್ಲಾಕಿಂಗ್ ನ ಮಾಡಿಸಬಹುದು. ನಾನು ನಿಮಗೆ ರೆಕಮೆಂಡ್ ಮಾಡೋದು ಏನಂತ ಹೇಳಿದ್ರೆ ನಿಮಗೆ ನಾರ್ಮಲ್ ಆಗಿ ರ್ಯಾಮ್ ಅಲ್ಲಿ ಎಷ್ಟು ಸ್ಪೀಡ್ ನ ಕೊಟ್ಟಿರ್ತಾರೋ ಅಷ್ಟೇ ಸ್ಪೀಡ್ ನ ಯೂಸ್ ಮಾಡಿ. ನಿಮಗೆ ಅದಕ್ಕಿಂತ ಜಾಸ್ತಿ ಸ್ಪೀಡ್ ನ ಹೊಂದಿರುವಂತ ರ್ಯಾಮ್ ಬೇಕು ಅಂತ ಹೇಳಿದ್ರೆ ನೀವು ಬೇರೆ ರ್ಯಾಮ್ ಟೈಪ್ ನ ಚೂಸ್ ಮಾಡಬಹುದು. ಸುಮ್ಮನೆ ಓವರ್ ಕ್ಲಾಕಿಂಗ್ ಮಾಡಕ್ಕೆ ಹೋಗ್ಬೇಡಿ. ಓವರ್ ಕ್ಲಾಕಿಂಗ್ ಇಂದ ಏನಾದ್ರೆ ಬೆನಿಫಿಟ್ಸ್ ಇದೆಯಾ ಅಂತ ಹೇಳಿದ್ರೆ ನಮ್ಮ ಒಂದು ಡಿವೈಸ್ ನ ಪರ್ಫಾರ್ಮೆನ್ಸ್ ಏನಿದೆ ಸೊ ಅದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಯಾಕಂತಂದ್ರೆ ರ್ಯಾಮ್ ನ ಸ್ಪೀಡ್ ಇನ್ಕ್ರೀಸ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಸ್ಮೂತ್ನೆಸ್ ನೋಡಕ್ ಸಿಗುತ್ತೆ. ಸೊ ಯಾರು ಜಾಸ್ತಿ ರ್ಯಾಮ್ ನ ಯೂಸೇಜ್ ನ ತಗೊಳ್ತಾರೋ ಸೊ ಅಂತವರಿಗೆ ಇದು ಯೂಸ್ ಆಗುತ್ತೆ. ನಾರ್ಮಲ್ ಆಗಿ ಯೂಸ್ ಮಾಡೋರಿಗೆ ಇದಷ್ಟು ಕೆಲಸಕ್ಕೆ ಬರೋದಿಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ಆಗಿ ರ್ಯಾಮ್ ಓವರ್ ಕ್ಲಾಕಿಂಗ್ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇರೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿಗೆ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಭಾರತ್.